ಆಕಾಶ ಈ ಕ್ಷಣದಲ್ಲಿ ನನ್ನ ಮನಸ್ಸಲ್ಲಿರೋದು ನೀವೇ. ಬರೀ ನನ್ನ ಮನಸ್ಸಲ್ಲಿ ಮಾತ್ರ ಅಲ್ಲ, ನನ್ನ ಕೆಲಸದಲ್ಲಿ, ನನ್ನ ಜವಾಬ್ದಾರಿಗಳಲ್ಲಿ, ನನ್ನ ಕರ್ತವ್ಯದಲ್ಲಿ ಎಲ್ಲದರಲ್ಲೂ ನೀವೇ ಇದ್ದೀರಾ. ನಾನಂತೂ ಇಡೀ ಮದುವೆಯಲ್ಲಿ ಎಲ್ಲಾ ಜವಾಬ್ದಾರಿಗಳನ್ನ ಹೆಗಲ ಮೇಲೆ ಹೊತ್ಕೊಂಡು ಓಡಾಡ್ತಾ ಇರಬೇಕು. ಮದುವೆಗೆ ಯಾವ ತೊಂದರೆನೂ ಆಗದೆ ಅದ್ದೂರಿಯಾಗಿ ನಡೀಬೇಕು ಮೇಡಮ್. ಇಷ್ಟೇ ನನ್ನ ಮನಸ್ಸಲ್ಲಿರೋದು. ಎಷ್ಟು ಸಂಭ್ರಮ ಇದೆ ಗೊತ್ತಾ ಮನೆಯಲ್ಲಿ. ಯಜಮಾನಂತೂ ಸಖತ್ ಖುಷಿಯಾಗಿದ್ದಾರೆ ಮೇಡಮ್. ಅದರಲ್ಲೂ ಸಾಲಿಗ್ರಾಮ್ನಿಂದ ಲಲಿತಾದೇವಿ ಅಮ್ಮವ್ರು ಬಂದಿದ್ದಾರೆ. ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ ಮೇಡಮ್. ಇದೆಲ್ಲ ಮಾತಾಡೋಣ ಬನ್ನಿ, ಎಲ್ಲ ಕಾಯ್ತಾ ಇದ್ದಾರೆ, ಹೋಗೋಣ ಬನ್ನಿ ಫಸ್ಟು. ಸುಬ್ಬು, ಹೇಳಿ ಮೇಡಮ್. ನಾವೀಗ ಇಲ್ಲಿಂದ ಹೊರಟ್ರೆ ಮತ್ತೆ ಈ ಮನೆಗೆ ವಾಪಸ್ ಬರೋದು ನನ್ನ ಮದುವೆ ಆದ್ಮೇಲೆ. ಇದು ನಿನಗೆ ಗೊತ್ತಿದ್ಯಾ? ಗೊತ್ತಿದೆ. ಶಾಸ್ತ್ರಗಳಿಗೆಲ್ಲ ರೆಸಾರ್ಟಲ್ಲಿ ವ್ಯವಸ್ಥೆ ಆಗಿದೆ. ಅಲ್ಲಿಂದ ಮದುವೆ ಮಂಟಪಕ್ಕೆ ಹೋಗ್ತೀವಿ. ಅಲ್ಲಿ ನಿಮ್ಮ ಮದುವೆ ಆಗುತ್ತೆ. ಮದುವೆ ಆದ್ಮೇಲೆ ಈ ಮನೆಗೆ ನೀವು ಗೃಹಿಣಿಯಾಗಿ ಬರ್ತೀರಾ ಮೇಡಮ್. ಒಂದು ದಿನದಲ್ಲಿ ಎಷ್ಟೆಲ್ಲ ನಡೆಯುತ್ತಲ್ವಾ. ಸೂಪರ್ ಮೇಡಮ್. ಮೇಡಮ್ ಟೈಮ್ ಆಯ್ತು, ಬನ್ನಿ ಹೋಗೋಣ. ನಿನ್ನ ಪ್ರೀತಿ ನಿಜಾನೇ ಆಗಿದ್ರೆ ಅದು ಗೆದ್ದೇ ಗೆಲ್ಲುತ್ತೆ. ಭಯ ಪಡಬೇಡ ಮಗಳೇ, ಇನ್ನು ಮುಂದೆ ಧೈರ್ಯವಾಗಿ. ಈ ನಿನ್ನಮ್ಮ ನಿನ್ನ ಜೊತೆ ಸದಾ ಇರ್ತಾಳೆ. ನಿನಗೆ ಒಳ್ಳೇದೇ ಆಗುತ್ತೆ. ಶ್ರಾವಣಿ ಮದುವೆ ಆಗ್ತಿದ್ದಾಳಲ್ಲ, ಆ ಹುಡುಗ ಯಾರು ಅಂತ ಗೊತ್ತಾ? ಈ ವಿಜಯಾಂಬಿಕಾ ಮಗ ಮದನ್. ಏನ ನಿಂಗೆ ಕೂಗ್ತಿದ್ದಾನೆ? ಸತ್ಕಿದ್ದೊಂದೇ ನೋಡ. ಬಾತ್ರೂಮ್ ಗಿತ್ರೂಮ್ಗೆ ಹೋಗ್ಬೇಕು ಅನ್ಸುತ್ತೆ, ಮುಕ್ಕುರಿತಾ ಇದ್ದಾನೆ. ಗಲೀಜ್ ನನ್ನ ಮಗ. ಸರಿ ಕರ್ಕೊಂಡೋಗು. ಅದೇಳ ನಿನಗೆ ನಿಲ್ಲಕ್ಕೆ ಶಕ್ತಿ ಇಲ್ಲ,
ನೀನನ್ ಕಾವಲ್ ಕಾಯಕ್ಕೆ ನಾವು 4 ಜನನಾ? ಆ ಮೇಡಮ್ ಬುದ್ಧಿ ಇಲ್ಲ, ನಮಗೆ ಕೆಲಸ ಇಲ್ಲ, ನಡಿಯೋ. ಹೋಗೋ. ಏ ಗಲೀಜು, ಬಾಗ್ಲಾಕೊಂಡು ಹೋಗೋ. ಏ ಗಲೀಜು, ಬಾರ ಹೊರಗೆ, ಎಷ್ಟೊತ್ತು ಮಾಡ್ತೀಯ? ಬಾರೋ ಆಚೆ, ಎಷ್ಟೊತ್ತಾಯ್ತಾ ಮಾರಾಯ, ಹೋಗಿ ಒಳಗಡೆ. ಏ ಗಲೀಜು, ಬಾರೋ ಹೊರಗೆ. ಎಲ್ಲಿ ಹೋದ್ನ ಇವನು? ಏ ಗಲೀಜು, ಬಾರ ಹೊರಗೆ. ಅಯ್ಯಯ್ಯೋ, ಬನ್ನಿ ಬನ್ನಿ ಪದ್ಮನಾಭ ಅವರೇ, ಕೂತ್ಕೊಳ್ಳಿ. ಪರವಾಗಿಲ್ಲ ಯಜಮಾನ್ರೆ. ಕೂತ್ಕೊಳ್ಳಿ. ಯಾವಾಗ ಮಗಳ ಮದುವೆ? ಅದು ಯಜಮಾನ್ರೆ, ಅಣ್ಣ ನೀನು ಹೇಳ್ದಾಗೆ VIP ಗಳಿಗೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಆಗಿದೆ, ಹಾಗೆ ಸೆಕ್ಯೂರಿಟಿನೂ ಅರೇಂಜ್ ಆಗಿದೆ. ಸರಿ, ಒಳ್ಳೇದಾಯ್ತು, ಕೂತ್ಕೋ. ಹೇಳಿ ಪದ್ಮನಾಭ ಅವರೇ. ಯಜಮಾನ್ರೆ, ಅದು ನಮ್ಮ ವರಲಕ್ಷ್ಮಿ ಮದುವೆ ಶ್ರಾವಣಿಯಮ್ಮವ್ರ ಮದುವೆ ಮರುದಿನನೇ, ಅಂದರೆ ನಾಡಿದ್ದು. ಅಲ್ಲ, ನೀವು ನನಗೆ ಹೇಳಲೇ ಇಲ್ವಲ್ಲ ಪದ್ಮನಾಭ ಅವರೇ? ದಯವಿಟ್ಟು ಕ್ಷಮಿಸ್ಬಿಡಿ ಯಜಮಾನ್ರೆ, ಶ್ರಾವಣಿಯಮ್ಮವ್ರ ಮದುವೆ ಡೇಟ್ ಗೊತ್ತಿರಲಿಲ್ಲ. ಅಷ್ಟರಲ್ಲಿ ಎಲ್ಲರೂ ಸೇರಿ ವರಲಕ್ಷ್ಮಿ ಮದುವೆಗೆ ಇದೇ ಡೇಟ್ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ರು. ಆಮೇಲೆ ಶ್ರಾವಣಿಯಮ್ಮವ್ರ ಮದುವೆ ಒಂದಿನ ಮುಂಚೆನೇ ಇದೆ ಅಂತ ಗೊತ್ತಾಯಿತು. ನಾವು ಗಂಡನ ಕಡೆಯವ್ರಿಗೆಲ್ಲ ಹೇಳ್ಕೊಂಡು ಬಂದುಬಿಟ್ಟಿದ್ವಿ, ಹಾಗಾಗಿ ಅದನ್ನ ಮುಂದೂಡೋಕ್ಕಾಗಲಿಲ್ಲ. ಮತ್ತೆ ಕಂಕಣ ಬಲ ಕೂಡಿ ಬರುತ್ತೋ ಇಲ್ವೋ, ಗುರುಬಲ ಇದೆಯೋ ಇಲ್ವೋ ಅಂತ ಮದುವೆ ಡೇಟ್ನ ಫಿಕ್ಸ್ ಮಾಡಿಬಿಟ್ವಿ. ಚೇಚೆ, ನಾನು ಆ ರೀತಿ ಹೇಳಲಿಲ್ಲ. ಕಂಕಣ ಬಲ ಕೂಡ ಬಂದಾಗ್ಲೇ ಮದುವೆ ಮಾಡಬೇಕು. ಮುಹೂರ್ತನ ಸುಮ್ಮನೆ ಯಾಕೆ ಮುಂದೂಡೋದು? ಅದು ಇಬ್ಬರು ಮದುವೆನೂ ಅಕ್ಕಪಕ್ಕ ಬಂದ್ಬಿಡ್ತಲ್ಲ, ಒಬ್ಬರು ಮದುವೆಗೆ ಇನ್ನೊಬ್ರು ಓಡಾಡಕ್ಕಾಗಲ್ವಲ್ಲ, ಅದಕ್ಕೆ ಹೇಳಿದೆ. ನಿಮ್ಮ ಮಗಳ ಮದುವೆಗೆ ನನಗೂ ಅಕ್ಷತೆ ಕಾಳು ಹಾಕಬೇಕು ಅಂತ ಆಸೆ ಇರುತ್ತಲ್ವಾ? ಖಂಡಿತ ಬರಲೇಬೇಕು ಯಜಮಾನ್ರೆ. ಮೇಡಮ್ ಮದುವೆ ನಾಳೆ ನಡೀತಾ ಇರೋದು, ನಮ್ಮನೇಲಿ ಮದುವೆ ನಾಳಿದ್ದಿರೋದಲ್ವಾ. ನೀವು ಇಲ್ಲೆಲ್ಲ ಮುಗಿಸ್ಕೊಂಡು ಒಂದು ಕ್ಷಣ ಬಂದು ಆಶೀರ್ವಾದ ಮಾಡಿ ಹೋದ್ರು ಸಾಕು. ಅದೇಗಾಗುತ್ತೆ ಸುಬ್ಬು, ನಾನೇನು ನೆಂಟನ? ವರಲಕ್ಷ್ಮಿ ನಿಮ್ಮ ಮಗಳು ಮಾತ್ರ ಅಲ್ಲ, ನಮ್ಮನೆ ಮಗಳು ಕೂಡ. ಸುಬ್ಬು, ನನ್ನ ಪದ್ಮನಾಭ ಅವರ ಸ್ನೇಹ ಬೇರೆನೇ ಇದೆ. ನಾವಿಬ್ಬರು ಒಂದೇ ಮರದ ನೆರಳಲ್ಲಿ ಬೆಳೆದವರು. ಹಾಗಾಗಿ ನಿಮ್ಮನೇಲಿ ಶುಭ ಕಾರ್ಯ ನಡೆಯುವಾಗ ಚಪ್ರ ಹಾಕೋದ್ರಿಂದ ಹಿಡಿದು ನೆಂಟರಿಷ್ಟರಿಗೆ ಊಟ ಹಾಕೋದ್ರವರೆಗೂ ನಾನು ಇರಬೇಕಲ್ವಾ? ದೊಡ್ಡ ಮಾತು ಯಜಮಾನ್ರೆ, ಆದರೆ ಈ ದಿನ ಈ ಗಳಿಗೆ ಅನ್ನೋದು ನಮ್ಮ ಕೈಯಲ್ಲಿ ಇರಲ್ವಲ್ಲ. ಅದು ನಿಜ ಅನ್ನಿ. ಮದುವೆ ಕಾರ್ಯಗಳೆಲ್ಲ ಚೆನ್ನಾಗಿ ನಡೀತಾ ಇದೆ ತಾನೆ? ಹಾಂ, ಚೆನ್ನಾಗಿ ನಡೀತಾ ಇದೆ ಯಜಮಾನ್ರೆ, ಎಲ್ಲ ನಿಮ್ಮ ಆಶೀರ್ವಾದ. ಆದರೂ ನಿಮ್ಮನೇಲಿ ಮದುವೆ ಇಟ್ಕೊಂಡು ನೀವೇ ಗಿಲ್ ಓಡಾಡ್ತಿದ್ದೀರಾ? ಹೂ ಕಣೋ, ನಾನು ಅದೇ ಕೇಳಕ್ ಬಂದೆ. ಸುಮ್ಮನೆ ಯಾಕೆ ರಿಸ್ಕ್ ತಗೋತೀರಿ? ನಿಮ್ಮ ಮನೇಲಿ ಓಡಾಡ್ಕೊಂಡಿದ್ದು ಮದುವೆ ಟೈಮಿಗೆ ಬಂದು ಆಶೀರ್ವಾದ ಮಾಡಿ ಹೋಗಿ. ಅಯ್ಯೋ, ಹಾಗಂದ್ರೆ ಆಗುತ್ತೆ ಯಜಮಾನ್ರೆ. ನಾನಂತೂ ಈ ಮದುವೆಯಲ್ಲಿ ಓಡಾಡಲೇಬೇಕು, ಇದು ನನ್ನ ಜವಾಬ್ದಾರಿ ಕೂಡ. ಇಲ್ಲ ಅಂದರೆ ನನ್ನ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ಪದ್ದಣ್ಣ, ಇದು ನನ್ನ ಮನೆ ಬೆಳಕು, ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ. ನಾವು ಯಜಮಾನ್ರಿಗೆ ಇರೋ ವಿಷಯ ಹೇಳಿದಿರೋದೇ ಒಳ್ಳೇದಾಯಿತು. ಹೇಳಿದಿದ್ರೆ ಖಂಡಿತ ಯಜಮಾನ್ರು ಈ ಮದುವೆಲಿ ಓಡಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅಪ್ಪ ಈ ಮದುವೆಲಿ ಓಡಾಡೋದನ್ನು ಜೀವನದಲ್ಲೇ ದೊಡ್ಡ ಜವಾಬ್ದಾರಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ಶ್ರಾವಣಿ ಮೇಡಮ್ ಮದುವೆ ಆಗೋವರೆಗೂ ನನ್ನ ಮದುವೆ ವಿಷಯ ಹೇಳಿದ್ರೆ ಯಜಮಾನ್ರು ಬಂದು ಆಶೀರ್ವಾದ ಮಾಡಬಹುದಾ?
ನನ್ನ ಪ್ರಾಣ ಹೋಗೋ ಪರಿಸ್ಥಿತಿ ಬಂದರೂ ನನಗಿರೋ ಜವಾಬ್ದಾರಿ ನಾನು ನಿಭಾಯಿಸಲೇಬೇಕು. ಅದೇನೇ ಇರಲಿ ಯಜಮಾನ್ರೆ, ದೊಡ್ಡ ಮನೆ ಕಾರ್ಯದಲ್ಲಿ ಶ್ರಾವಣಿಯಮ್ಮವ್ರ ಮದುವೆಯಲ್ಲಿ ಓಡಾಡಲಿಲ್ಲ ಅಂದರೆ ನನ್ನ ಬದುಕು ಸಾರ್ಥಕ ಅಂತ ಅನ್ಸಲ್ಲ. ದಯವಿಟ್ಟು ಈ ಮದುವೆಯಲ್ಲಿ ನಮ್ಮ ಕೈಯಲ್ಲಾದ ಸೇವೆಗಳನ್ನ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಚೇಚೆ ಹಾಗೆ ಕೇಳ್ಕೊತೀರಿ? ಏನೋ ನಿಮ್ಮ ಸಮಾಧಾನ, ನಿಮ್ಮ ಸಂತೋಷ. ಈ ಮನೆ ಬಗ್ಗೆ ಇನ್ನೂ ಗೌರವ ಹಾಗೆ ಉಳಿಸ್ಕೊಂಡಿದ್ದೀರಲ್ಲ, ಅದಕ್ಕೆ ನನಗೆ ಹೆಮ್ಮೆ. ಅಮ್ಮೋರೆ ನಮಸ್ಕಾರ. ನಮಸ್ಕಾರ ಪದ್ದು, ಹೇಗಿದೀಯಾ? ಚೆನ್ನಾಗಿದ್ದೀನಿ ಅಮ್ಮೋರೆ. ಅಮ್ಮೋರೆ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಹೇಳಪ್ಪ. ಅದು ನನ್ನ ಮಗಳಿಗೂ ಮದುವೆ ಗೊತ್ತಾಗಿದೆ. ನಾಡಿದ್ದೆ ಯಜಮಾನ್ರಿಗೆ ಈ ವಿಷಯ ಹೇಳಿದೆ, ಆದರೆ ಅವ್ರಿಗೆ ಲಗ್ನ ಪತ್ರಿಕೆ ಕೊಡೋಕ್ಕಾಗಲಿಲ್ಲ. ಅದಕ್ಕೂ ಒಂದು ಕಾರಣ ಇದೆ ಅಮ್ಮೋರೆ. ತಗೊಳ್ಳಿ, ಇದು ನನ್ನ ಮಗಳ ಮದುವೆ ಪತ್ರಿಕೆ. ನೀವು ಇದನ್ನು ನೋಡಿ ಮದುಮಕ್ಕಳಿಗೆ ಆಶೀರ್ವಾದ ಮಾಡಬೇಕು. ಪದ್ದು, ನಿನ್ನ ಮಗಳ ಮದುವೆ ಅಂತಂದೆ, ಆದರೆ ಇಲ್ಲಿ ಹೌದು ಅಮ್ಮೋರೆ, ಒಂದೇ ಚಪ್ರದಲ್ಲಿ ಮಗಳ ಮದುವೆ ಜೊತೆಗೆ ಮಗನ ಮದುವೆನೂ, ಇಬ್ಬರು ಮದುವೆನೂ ಮಾಡಿ ಮುಗಿಸ್ಬಿಡೋಣಂತ ಮನೆಯವರೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ. ನಮ್ಮ ಸುಬ್ಬುಗೆ ಈಗಲೇ ಮದುವೆಗೆ ಇಷ್ಟ ಇರಲಿಲ್ಲ, ಆದರೆ ಮನೆಯವರೆಲ್ಲರೂ ಒತ್ತಾಯಕ್ಕೆ ಒಪ್ಕೊಂಡ ಅಮ್ಮವ್ರೆ. ಅವ್ನ ಮದುವೆ ಆಗೋ ವಿಷಯನ ಯಜಮಾನ್ರಿಗೆ ಹೇಳಬೇಡ ಅಂತ ಹೇಳಿದ್ದಾನೆ. ಯಾಕೆ? ಶ್ರಾವಣಿ ಅಮ್ಮವ್ರ ಮದುವೆಯಲ್ಲಿ ಓಡಾಡಬೇಕು ಅನ್ನೋದು ಅವನ ಆಸೆ. ಈ ಮನೆಗೆ ನಿಯತ್ತಿನ ಕೆಲಸಗಾರರು ನಾವು. ಮನೆ ಮಹಾರಾಣಿ ಮದುವೆ ಆಗಬೇಕಾದ್ರೆ ಅವನು ಮದುವೆ ಕೆಲಸಕ್ಕೆಲ್ಲ ಅವನು ಓಡಾಡಬೇಕಲ್ವಾ? ಏನೋ ಹೇಳ್ತಿದೀಯ ನೀನು. ಅವನು ಮದುವೆ ಮಗನ ಸ್ಥಾನದಲ್ಲಿ ಇರಬೇಕಾದವನು, ಅವನು ಮದುವೆ ಮನೆಯಲ್ಲಿ ಕೆಲಸಗಾರನಾಗಿರೋದ. ಈ ವಿಷಯ ಯಜಮಾನ್ರಿಗೆ ಗೊತ್ತಾದರೆ ಮದುವೆ ಕೆಲಸ ಎಲ್ಲ ನೀನು ಮಾಡೋದು ಬೇಡ ಅಂತ ಯಜಮಾನ್ರು ಹೇಳ್ಬಿಡ್ತಾರೆ ಅಂತ ಅವನು ಹೇಳಬೇಡ ಅಂತ ಹೇಳ್ದ. ಹಾಗಾಗಿ ಶ್ರಾವಣ್ಯಮ್ಮವ್ರ ಮದುವೆ ಮುಗಿದ ಮೇಲೆ ಈ ವಿಷಯ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಹೇಳ್ಬಿಡ್ತೀನಮ್ಮ. ನಲ್ಲಿ ಶ್ರಾವಣ್ಯಮ್ಮವ್ರ ಮದುವೆಯಲ್ಲಿ ನಾವೆಲ್ಲ ಓಡಾಡಬೇಕು. ಈ ಕಾರಣಕ್ಕೆ ನಿಮ್ಮನ್ನು ನೋಡೋಕ್ಕೂ ಬರೋಕ್ಕಾಗಲಿಲ್ಲ. ದೊಡ್ಡ ಮನಸ್ಸು ಮಾಡಿ ನಮ್ಮನ್ನು ಕ್ಷಮಿಸಿ ಮದುಮಕ್ಕಳಿಗೆ ಆಶೀರ್ವಾದ ಮಾಡಬೇಕಮ್ಮ. ಶ್ರಾವಣಿ ಸುಬ್ಬುನ ಅಷ್ಟೊಂದು ಪ್ರೀತಿಸ್ತಾ ಇದ್ದಾಳೆ. ಈ ಮದುವೆಲಿ ಏನೋ ಅದ್ಭುತ ನಡೆಯುತ್ತೆ, ತನಗೆ ಒಳ್ಳೇದಾಗುತ್ತೆ ಅಂತ ನಂಬಿಕೆ ಇಟ್ಟಿದ್ದಾಳೆ. ಆದರೆ ಈಗ ಅವಳಿಗೆ ಈ ವಿಷಯ ಗೊತ್ತಾದರೆ ಅವಳ ಮನಸ್ಸೇ ಹೊಡೆದು ಹೋಗುತ್ತೆ. ಅಮ್ಮೋರೆ, ಅಮ್ಮೋರೆ. ಪದ್ದು, ಒಂದು ಸಹಾಯ ಮಾಡ್ತೀಯಾ? ಅಯ್ಯೋ ಅಮ್ಮೋರೆ, ಏನು ಮಾತು ಅಂತ ಆಡ್ತಿದ್ದೀರಾ? ನೀವು ಕಾಲಲ್ಲಿ ತೋರ್ಸೋದನ್ನ ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ ನಾನು. ಅದೇನು ಅಂತ ಹೇಳಿ. ಶ್ರಾವಣಿಗೆ ಸುಬ್ಬು ಮದುವೆ ಆಗ್ತಿರೋ ವಿಷಯನ ಈಗಲೇ ಹೇಳಬೇಡ. ಹೇಳಬಾರ್ದ? ಯಾಕೆ ಅಮ್ಮೋರೆ? ಅದು ಸುಬ್ಬು ತನ್ನ ಮದುವೆ ಬಿಟ್ಬಿಟ್ಟು ನನ್ನ ಮದುವೆಲಿ ಓಡಾಡ್ತಿದ್ದಾನಲ್ಲ ಅಂತ ಶ್ರಾವಣಿ ಸುಬ್ಬು ಬಗ್ಗೆ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ವೀರು ಓಡಾಡಬೇಡ ಅಂತ ಹೇಳ್ತಾನೋ ಇಲ್ವೋ, ಆದರೆ ಶ್ರಾವಣಿ ಹೇಳೇ ಹೇಳ್ತಾಳೆ. ಅದಕ್ಕೆ ನಿನಗೆ ಹೇಳಬೇಡ ಅಂದೆ. ಆಯಿತು ಅಮ್ಮೋರೆ, ನೀವು ಹೇಳ್ದಂಗೆ ಆಗಲಿ. ದಯವಿಟ್ಟು ನೀವು ಮದುವೆಗೆ ಬಂದು ಮದುಮಕ್ಕಳಿಗೆ ಆಶೀರ್ವಾದ ಮಾಡಬೇಕು. ಆ ಭಗವಂತನ ಆಟ ಏನು ಅಂತಾನೆ ಗೊತ್ತಾಗಲ್ಲ. ಮುಂದೆ ಏನಾಗುತ್ತೋ ಏನೋ. ಶ್ರಾವಣಿ, ನಿನ್ನ ಬದುಕು ನನ್ನ ಕಣ್ಣಿದ್ರಲ್ಲೇ ಹಾದಿ ತಪ್ತಿದೆಯಲ್ಲಮ್ಮ. ಆದರೂ ಏನು ಮಾಡೋಕ್ಕಾಗದೇ ಇರೋ ಹಾಗೆ ಆಣೆ ಮಾಡಿ ನನ್ನ ಕಟ್ಟಾಕ್ಬಿಟ್ಟಿದೆಯಲ್ಲೇ.
ಸುರೇಂದ್ರ, ಅಣ್ಣ ಅರೇಂಜ್ಮೆಂಟ್ಸ್ ಎಲ್ಲ ಸಕ್ಕತ್ತಾಗಿದೆ ಕಣೋ. ನಾವು ರಿಸಾರ್ಟಿಗೆ ಶಿಫ್ಟ್ ಆಗಿದ್ದೆ ಒಳ್ಳೇದಾಯ್ತು. ಹೌದಣ್ಣ, ಇಂಥ ಶಾಸ್ತ್ರಗಳೆಲ್ಲ ಮನೇಲಿ ಮಾಡೋದಕ್ಕಿಂತ ಇಲ್ಲಿ ಮಾಡಿದ್ರೆ ಗ್ರ್ಯಾಂಡ್ ಆಗೂ ಇರುತ್ತೆ, ಬರೋರ್ಗೆ ಹೋಗೋರ್ಗೆ ಅನುಕೂಲನೂ ಆಗುತ್ತೆ. ಅಕ್ಕ, ಇಲ್ಲಿ ಶಾಸ್ತ್ರಗಳೆಲ್ಲ ಬೇಗ ಶುರು ಆಗಲಿ. ಅಕ್ಕ ಸಿಕ್ಕಿದ್ನೇನೋ? ಅವ್ನು ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ಏಯ್, ಅವನಿಗೆ ನಡಿಯೋಕ್ಕೆ ಆಗ್ತಿರ್ಲಿಲ್ಲ. ಅವನು ಮೇಲ್ಗಡೆ ಹತ್ತಿ ವೆಂಟಿಲೇಟರಲ್ಲೇ ತಪ್ಪಿಸ್ಕೊಂಡ. ಹೆಂಗೋ? ಅವ್ನಿಗೆ ನಡೆಯೋಕ್ಕಾಗ್ದಿರೋನು ಮದುವೆ ವಿಷಯ ಕೇಳ್ತಿದ್ದಂಗೆನೆ ಮೇಡಮ್ ಮೇಲೆ ಎಗ್ರು ಬೀಳಿಲ್ವಾ? ಅದನ್ನ ನೀನು ನೋಡ್ಲಿಲ್ವಾ? ನೀನು ಅವ್ನು ನಡೆಯೋಕ್ಕಾಗಲ್ಲ ಅಂತ ನೆಗ್ಲೆಕ್ಟ್ ಮಾಡಿದ್ಯಾ. ಈ ವಿಷಯ ಮೇಡಮ್ಗೆ ಏನಾದರೂ ಗೊತ್ತಾದರೆ ನಮ್ಮನ್ನು ಕೊಂದೇ ಹಾಕ್ತಾರೆ. ಹಾಗಂತ ಈ ವಿಷಯ ಮುಚ್ಚಿಡೋಕ್ಕಾಗುತ್ತಾ? ಮೇಡಮ್ ವಿಷಯ ತಿಳಿಸೋದು ಒಳ್ಳೇದು. ಆಯಿತು, ನಾನೇನಾದರೂ ಮಾಡಿ ಮೇಡಮ್ಗೆ ವಿಷಯ ಹೇಳಿ ಸಮಾಧಾನ ಮಾಡ್ತೀನಿ. ಅವನ್ನ ಹುಡ್ತೀವಿ ಅಂತ ಹೇಳ್ತೀನಿ. ಅವನು ತುಂಬ ದೂರ ಹೋಗಿರಲ್ಲ, ಇಲ್ಲೇ ಎಲ್ಲೋ ಸುತ್ತಮುತ್ತ ಇದ್ದೇ ಇರ್ತಾನೆ. ನೀವು ಹುಡುಕಿ, ಅಷ್ಟರಲ್ಲಿ ನಾನು ಮೇಡಮ್ಗೆ ಫೋನ್ ಮಾಡಿ ಬರ್ತೀನಿ. ಅಕ್ಕ, ನೀನೇ ಮೊದಲು ಅರ್ಶನ ಹಚ್ಚಕ್ಕ. ವೀರು, ನೀವು ಶಾಸ್ತ್ರನ ಮುಂದುವರಿಸಿ, ನಾನು ಈಗ ಬರ್ತೀನಿ. ಹಾಂ, ಒಂದೇ ಒಂದು ನಿಮಿಷ. ಅಲ್ಲ ಮಾಮ್, ಇದಕ್ಕಿಂತ ಇಂಪಾರ್ಟೆಂಟ್ ಏನು? ಯಾರ್ದು ಫೋನು? ಗೊತ್ತಿಲ್ಲಣ್ಣ, ಯಾವುದೋ ಇಂಪಾರ್ಟೆಂಟ್ ಕಾಲ್ ಇರಬೇಕು. ನಿಮ್ಮ ಮಗಳಿಗೇನೋ ಅರ್ಶನಶಾಸ್ತ್ರ ಶುರು ಆಗ್ತಾ ಇದೆ, ನನ್ನ ಮಗಳಿಗೂ ಆಗ್ಬೇಕಲ್ವಾ? ಸುಬ್ಬು ಇಲ್ಲ, ಇನ್ನೂ ಎಷ್ಟೊತ್ತು ಅಂತ ಕಾಯೋದು ಸುಬ್ಬುಗೆ? ಅಮ್ಮ, ಸುಬ್ಬು ಬರೋದು ಸ್ವಲ್ಪ ತಡ ಆಗ್ಬೋದು. ಅಲ್ಲಿವರೆಗೂ ಕಾಯೋದು ಬೇಡ. ಶ್ರೀವಲ್ಲಿಗೂ ಅರ್ಶನಶಾಸ್ತ್ರ ಶುರು ಮಾಡಿಬಿಡೋಣ. ಕೆಲಸ ಕೊಟ್ಟವ್ರ ಬಗ್ಗೆ ಕೃತಜ್ಞತೆ ಇರಬೇಕು, ನಿಜ. ಹಾಗಂತ ಸ್ವಂತ ಮನೆನೇ ಮರ್ತು ಬಿಡಬಾರ್ದು. ಈಗ ಸುಬ್ಬು ನನ್ನ ಅಳಿಯ, ಅವನೇನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಈ ಮನೆ ಬಗ್ಗೆ ಅವನಿಗೆ ಎಷ್ಟು ಪ್ರೀತಿ ಇದೆ, ಗೌರವ ಇದೆ, ಎಲ್ಲವೂ ನನಗೆ ಗೊತ್ತಿದೆ. ಇದೆಲ್ಲ ಗೊತ್ತಿದ್ದೆ ಮದುವೆಗೆ ಒಪ್ಕೊಂಡಿದ್ದು. ಆದರೂ ಸ್ವಂತ ಮನೆನ ತಾತ್ಸಾರ ಮಾಡಬಾರ್ದು. ಇದೆಲ್ಲ ನನಗೆ ನೇರವಾಗಿ ಹೇಳೋದಕ್ಕಾಗಲ್ಲ. ಏನು ಮಾಡಲಿ, ವಿಧಿ ಇಲ್ಲ, ಸಹಿಸ್ಕೊಂಡಿದ್ದೀನಿ ಅಷ್ಟೇ. ಅಕ್ಕ, ಮೊದಲು ಇವರಿಬ್ಬರಿಗೆ ಅರ್ಶನಶಾಸ್ತ್ರನ ಮಾಡೋಣ. ಆಮೇಲೆ ಸುಬ್ಬು ಬಂದಮೇಲೆ ಸುಬ್ಬುನ ಶ್ರೀವಲ್ಲಿನ ಕೂರಿಸಿ ಅರ್ಶನಶಾಸ್ತ್ರ ಮಾಡಿದ್ರಾಯ್ತು. ಅಕಸ್ಮಾತಾಗಿ ಏನಾದರೂ ಸುಬ್ಬು ಬರೋದು ಲೇಟ್ ಆದರೆ ಶ್ರೀವಲ್ಲಿನ ಒಬ್ಬಳನ್ನೇ ಕೂರಿಸಿ ಅರ್ಶನಶಾಸ್ತ್ರ ಮಾಡ್ಬೋದಲ್ವಾ? ಒಟ್ಟಿಗೆ ಮಾಡಬೇಕು ಅಂತ ಏನಿಲ್ವಲ್ಲಕ್ಕ? ಸರಿ, ನಿಲ್ಲಿ. ಸ್ವರವೆಲ್ಲ ನಲಿದಿವೆ ಕೇಳು, ಯಾರೇ ವರನೆಂದು ನಗುತ್ತಿವೆ ನೋಡು. ಪರಿಚಯ ಪರಿಧಿ ಮೀರುವರು
ಪದೇ ಫೋನ್ ಮಾಡಬೇಡ ಅಂತ ಹೇಳಿಲ್ವಾ ನಿನಗೆ? ನನ್ನ ಮಗನ ಮದುವೆ ನಡೀತಿದೆ, ಸುಮ್ಮನೆ ನನ್ನ ಡಿಸ್ಟರ್ಬ್ ಮಾಡಬೇಡ. ಮೇಡಮ್ ತುಂಬಾ ಇಂಪಾರ್ಟೆಂಟ್ ಮೇಡಮ್, ಅದಕ್ಕೆ ಕಾಲ್ ಮಾಡಿದೆ. ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ತಪ್ಪಿಸ್ಕೊಂಡ್ಬಿಟ್ಟ? ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು. ಹಾಗೇನಾದ್ರೂ ತಪ್ಪಿಸ್ಕೊಂಡ್ರೆ ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ಯಾವಾಗ ತಪ್ಪಿಸ್ಕೊಂಡಿರೋದು?